ವಿಶ್ವಭಾರತಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ತಾಲೂಕು ರಾಜಾನಕುಂಟೆ ಬೆಟ್ಟಲ್ಸೂರು ಮಾರ್ಗದ ಅವೈಜ್ಞಾನಿಕ ರೈಲ್ವೆ ಯೋಜನೆ ಕೈಬಿಡುವಂತೆ ಜಮೀನು ಕಳೆದುಕೊಳ್ಳೋ ರೈತರು ಹೋರಾಟ ನಡೆಸಿದರು. ಇದರಿಂದ ಎಚ್ಚೆತ್ತಂತಹ ಬೆಂಗಳೂರು ಉತ್ತರ ಎಸಿ ಹಾಗೆಯೇ ಸೌತ್ ವೆಸ್ಟರ್ನ್ ರೈಲ್ವೆ ಅಧಿಕಾರಿಗಳು ರೈತರ ಜೊತೆ ಸಭೆ ನಡೆಸಿದ್ದಾರೆ. ಈಗಾಗಲೇ ಗೌರಿಬಿದನೂರು, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಮತ್ತು ದೇವನಹಳ್ಳಿ ರೈಲ್ವೆ ಯೋಜನೆ ಪೂರ್ಣಗೊಳಿಸಿಲ್ಲ. ಯೋಜನೆ ಪ್ರಾರಂಭ ಆಗಿ ಅನೇಕ ವರ್ಷಗಳಾಗಿದ್ರೂ ಕಾಮಗಾರಿ ಕಂಪ್ಲೀಟ್ ಆಗಿಲ್ಲ. ಅದರ ನಡುವೆ ಯಲಹಂಕದಿಂದ ಬೆಟ್ಟಲ್ಸೂರು ಮಾರ್ಗದ ರೈತರ ಫಲವತ್ತಾದ ಎಲ್ಲ ರೀತಿಯ ತರಕಾರಿ ಬೆಳೆ, ತೋಟಗಾರಿಕೆ ಬೆಳೆ ಬೆಳೀತಕ್ಕಂಥ ಕೋಟ್ಯಾಂತರ ಬೆಲೆ ಬಾಳ್ತಕ್ಕಂಥ ಅರ್ಧ ಎಕರೆ, 1 ಎಕರೆ, 10 ಗುಂಟೆ, 5 ಗುಂಟೆ ಈ ಥರ ಸಣ್ಣ ಸಣ್ಣ ಹಿಡುವಳಿ ಭೂಮಿಯನ್ನು, ಫಲವತ್ತಾದ ಭೂಮಿಯನ್ನು ತೆಗೆದುಕೊಳ್ಬೇಡಿ, ಈ ಯೋಜನೆ ಅವೈಜ್ಞಾನಿಕ ಎಂದು ರೈತರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಇದರಿಂದ ಎಚ್ಚೆತ್ತುಕೊಂಡಂಥ ಆಫೀಸರ್ಸು ವಾಸ್ತವದ ಅರಿವಾಗಿ ಸಮಸ್ಯೆಯನ್ನು ಮನವರಿಕೆ ಮಾಡಿಕೊಂಡು ನಾವು ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳಿಗೆ ಮೇಲ್ಮನವಿಯನ್ನು ಸಲ್ಲಿಸ್ತೀವಿ ಅಂತಕ್ಕಂಥ ಭರವಸೆ ನೀಡಿದ್ದಾರೆ. ಬನ್ನಿ ಈ ಎಲ್ಲ ವಿಚಾರಗಳ ಬಗ್ಗೆ ಅಧಿಕಾರಿಗಳು ಮತ್ತು ರೈತ ಹೋರಾಟಗಾರರು ಏನು ಹೇಳ್ತಾರೋ ಕೇಳೋಣ. ಬೆಟ್ಟಲ್ಸೂರು ರಾಜಾನಕುಂಟೆಗೆ ಮಾರ್ಗ ತಲುಪಿಸ್ಬೇಕಂತಿದ್ದಾರೆ. ಅದ್ರ ಬಗ್ಗೆ ಅವರು ಆಕ್ಷೇಪಣೆ ವ್ಯಕ್ತಪಡಿಸಿದ್ರು. ಸೊ ಹಾಗಾಗಿ ಈಗ ಆಲ್ರೆಡಿ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿ ಅವ್ರಿಗೆ 30 ದಿನ ಕಾಲಾವಕಾಶ ಕೊಟ್ಟಿದೆ. ಯಾವುದೇ ರೀತಿ ಅಬ್ಜೆಕ್ಷನ್ ಇದ್ರೆ ಅವ್ರಿಗೆ ಅಬ್ಜೆಕ್ಷನ್ ಸಲ್ಲಿಸಬಹುದು ಕಂಪ್ಲೇಂಟ್ ಅಥಾರಿಟಿ ಆಗಿರೋರ ಹತ್ರ. ಸೊ ಅದನ್ನ ನಾವು ಹೇಳಿದ್ವಿ. ಏನೇ ಅಬ್ಜೆಕ್ಷನ್ ಇದ್ರೂ ಕೆಲವು ಎಲ್ಲ ರೈತರು ಅವರು ಈ ಪ್ರಾಜೆಕ್ಟ್ ಇದನ್ನ ಕೈ ಬಿಡ್ಬೇಕು ಅಂತ ನಮ್ಮಲ್ಲಿ ಕೇಳ್ಕೊಂಡಿದ್ದಾರೆ. ಸೊ ಅದನ್ನ ಅಬ್ಜೆಕ್ಷನ್ಸ್ ಅವ್ರದ್ದು ಎಲ್ಲ ರೈತರದ್ದು ಅಥವಾ ಕನ್ಸರ್ನ್ ಸರ್ವೆ ನಂಬರ್ಸ್ ಅಲ್ಲಿ ಯಾವ ರೈತರು ಬರ್ತಾರೆ ಅವರೆಲ್ಲ ಅಬ್ಜೆಕ್ಷನ್ಸ್ ನ ಕೊಡೋದಕ್ಕೆ ನಾವು ಸೊ ವಿತಿನ್ 30 days ಅಬ್ಜೆಕ್ಷನ್ಸ್ ನ ಪರಿಶೀಲನೆ ಮಾಡಿ ನಾವು ಅದನ್ನ ಕ್ರಮ ಕೈಗೊಳ್ಳಿ. ಸೊ ಅದಕ್ಕೆ ಅವರು ಅಬ್ಜೆಕ್ಷನ್ಸ್ ವ್ಯಕ್ತಪಡಿಸಿದರೆ ಅದೇ ರೀತಿ ನಾವು ಮುಂದೆ ಕಾನೂನು ರೀತಿ ಏನು ಕ್ರಮ ಕೈಗೊಳ್ಳಿ ಅಂತ ಅದನ್ನ ಮಾಡ್ತೀವಿ. ಈಗಾಗಲೇ ಈ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ದೊಡ್ಡದಾಗಿ ಖಂಡಿಸಿದ್ದೀವಿ. ಯಾವುದೇ ರೈತರದ ಭೂಮಿನ ಕಿತ್ಕೊಳ್ಳೋಕ್ಕೆ ಯಾವುದೇ ಕಾನೂನಲ್ಲಿ ಅವಕಾಶ ಇಲ್ಲ. ಅವಕಾಶ ಇದೆ ಯಾವುದರಲ್ಲಿ ಕಾನೂನುಬದ್ಧವಾಗಿ ರೈತರ ಜೊತೆ ಮಾತುಕತೆ ಮಾತಾಡಿ ಒಪ್ಪಂದ ಆಗ್ಬೇಕು. ಅವ್ರಿಗೂ ನಮಗೂ ಯಾರಿಗೆ ಸರ್ಕಾರ ಮತ್ತು ರೈತರಿಗೆ ಒಪ್ಪಂದ ಆಗ್ಬೇಕು. ಇವರು ಏನೂ ಮಾಡ್ದಲ್ಲಿ ಏಕವಾಗಿ ನಮ್ಮ ಜಮೀನುಗಳಿಗೆ ದಾಳಿ ಮಾಡೋದು ಮತ್ತು ಇದಕ್ಕಿದ್ದಂಗೆ ಸರ್ವೆ ಮಾಡ್ತೀನಿ ಯಾವುದೋ ಪ್ಲೇನಲ್ಲಿ ಬಿಟ್ಟು ಸರ್ವೆ ಮಾಡುತ್ತೋ ಅದು ದೊಡ್ಡ ಇವರು ಮೂರ್ಖತನ. ಅದನ್ನು ನಿಲ್ಲಿಸ್ಬೇಕು. ಈಗ ಯಾಕೆ ಹೇಳ್ತಾ ಇದ್ವಿ ಅಂತಂದರೆ ಈಗಾಗಲೇ ಬೆಟ್ಟಲ್ಸೂರು ಮತ್ತು ರಾಜಾನಕುಂಟೆ ಏನಿದೆ ಅದು ವೈಜ್ಞಾನಿಕವಾಗಿ ಇವ್ರಿಗೆ ಆ ಪ್ರಾಜೆಕ್ಟ್ ಅಲ್ಲ. ಅಲ್ಲೇನಾಗಿದೆ ಅಂದರೆ ಸುಮಾರು ಹಳ್ಳಿ ರೈತರು ವಾಸ ಮಾಡುವಂಥ ಜಾಗ, ಒಬ್ಬ ರೈತರಿಗೆ 1 ಎಕರೆ 10 ಗುಂಟೆ 20 ಗುಂಟೆ ಇರುವಂಥ ಜಾಗ, ಪಕ್ಕದಲ್ಲಿ ಕೆರೆಗಳು ನಾಶ ಮಾಡೋಂಗಿಲ್ಲ ಅಂತ ತಮಗೆಲ್ಲ ಗೊತ್ತಿದೆ, ಸರ್ಕಾರಕ್ಕೂ ಗೊತ್ತಿದೆ, ನಮ್ಮ ಜೊತೆ ಮಾತುಕತೆನೂ ಚೆನ್ನಾಗಿ ಮಾತಾಡ್ತಿದೆ. ಅದರಿಂದ ಅದಕ್ಕೆ ಕಿತ್ಕೊಳ್ಳೋಂಥ ಜಾಗ ಅಲ್ಲ. ಆದರೂ ದಬ್ಬಳಿಕೆಯಲ್ಲಿ ಹೆಂಗೆ ರೈತರನ್ನ ಎದುರಿಸ್ಬಿಟ್ರೆ ನಾವು ಜಾಗನ ಕಿತ್ಕೋಬೋದು, ಎಲ್ಲನೂ ಮಾಡ್ಬೋದು ಅಂತ ಇವರೊಂದು ಭ್ರಮೆಯಲ್ಲಿ ಇಟ್ಕೊಂಡು ಆದರೂ ಸತ ರೈತರು ಆ ಭಾಗದಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಏನಂತ ಸುಮಾರು ಸತಿ ಚಳುವಳಿ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮ ಪರ್ಮಿಷನ್ ಇಲ್ದಲೇ ನಮ್ಮೂರಲ್ಲಿ ಕಾಲಿಡಬಾರ್ದು, ನಮ್ಮ ಜಾಗಕ್ಕೆ ಕಾಲಿಡಬಾರ್ದು ಅಂತ ಗೊತ್ತಿದ್ರು ಅಮೇಕರು ಇದ್ರಲ್ಲಿ ರಾಜಕಾರಣ ಒತ್ತಡವೂ ಇರುತ್ತೆ. ಈ ರಾಜಕಾರಣಕ್ಕೆ ಈಗಾಗಲೇ ತಕ್ಕ ಉತ್ತರನ ಈಗೆಲ್ಲ ಸರ್ಕಾರ ಕೊಟ್ಟಿದ್ದೀವಿ, ಅಧಿಕಾರಿಗಳು ಕೊಟ್ಟಿದ್ದೀವಿ. ಆದರೂ ಗೊತ್ತಿದ್ರು ಸತ್ತ ಇವರು ಏನೋ ಎದುರಿಸ್ಬಿಟ್ರೆ ರೈತರು ಜಮೀನು ಬಿಡ್ತಾರೆ, ಏನೋ ಕಿತ್ಕೋಬೋದು ಅಂತ ಇವರು ಒಂದು ಭ್ರಮೆಯಲ್ಲಿದ್ದಾರೆ. ಬೆಟ್ಟಲ್ಸೂರು ರಾಜಾನಕುಂಟೆ ರೈಲ್ವೆ ಲೈನ್ ಮಾಡಬೇಕು ಅಂತ ಇರೋದು ಇವರು ರೈಲ್ವೆ ಇಲಾಖೆಯವರು ಅವೈಜ್ಞಾನಿಕ. ಯಾಕಂದರೆ ದೊಡ್ಡಬಳ್ಳಾಪುರದಿಂದ ದೇವನಹಳ್ಳಿಗೆ ಸರ್ಕ್ಯುಲರ್ ರೈಲ್ವೆ ಯೋಜನೆ ಅಂತ ಐತೆ. ಆಮೇಲೆ ಗೌರಿಬಿದನೂರು ಟು ಚಿಕ್ಕಬಳ್ಳಾಪುರ ರೈಲ್ವೆ ಲೈನ್ ಪ್ರಾಜೆಕ್ಟ್ ಆಲ್ರೆಡಿ ರೆಡಿ ಐತೆ. ಅದು ಎರಡು ತಪ್ಪಿಸ್ಬಿಟ್ಟು 6-7 ಕಿಲೋಮೀಟ್ರ್ ಒಳಗೆ ಬೆಟ್ಟಲ್ಸೂರು ಟು ರಾಜಾನಕುಂಟೆ ಅವಶ್ಯಕತೆ ಇಲ್ಲ. ಇದು ಒಂದು ದುಡ್ಡೊಡೆಯ ಕೆಲಸಕ್ಕೋಸ್ಕರ ಇವರು ಒಂದು ಪ್ರಾಜೆಕ್ಟ್ ಮಾಡ್ತಾವ್ರೆ ತರಾತುರಿ ಒಳಗೆ. ಆಮೇಲೆ ಇವರು ಈ ರೈಲ್ವೆ ಇಲಾಖೆ ಎಲ್ಲ ನೋಡ್ರಿ, ಇವಾಗ ಕೇಳಿದ್ರೆ ನಮ್ಗೆ ಆ ಪ್ರಾಜೆಕ್ಟ್ ಬಗ್ಗೆ ಗೊತ್ತಿಲ್ಲ, ಅದೇ ಈ ಪ್ರಾಜೆಕ್ಟ್ ಬಗ್ಗೆ ಗೊತ್ತಿಲ್ಲ ಅಂತ ಎಲ್ಲ ಆರ್ಕೆ ಉತ್ತರ ಕೊಡ್ತಾರೆ. ನಾವು ಯಾವುದೇ ಕಾರಣಕ್ಕೂ ರೈಲ್ವೆ ಲೈನ್ ಮಾಡೋಕ್ಕೆ ನಾವು ಬಿಡಲ್ಲ. ನಮ್ಮದು ಸಂಪೂರ್ಣ ವಿರೋಧ ಅದ. ಯಾಕಂದರೆ ಮೊದಲು ಇವರಿರೋ ರೈಲ್ವೆ ಪ್ರಾಜೆಕ್ಟ್ಗಳನ್ನ ಅಲ್ಲಿರೋ ಅವ್ಯವಸ್ಥೆಗಳನ್ನ ಸರಿ ಮಾಡ್ಕೊಂಬರಲಿ, ದೇಶದೊಳಗೂ ರಾಜ್ಯದೊಳಗಿರೋವು. ಆಮೇಲೆ ಇವರು ಹೊಸ ರೈಲ್ವೆ ಪ್ರಾಜೆಕ್ಟ್ ಮಾಡಲಿ. ಅಲ್ಲ, ಇವರು ಎಲ್ಲ ಮಾಡಿರೋವೆಲ್ಲ ಬರೀ ಕಳಪೆ ಕಾಮಗಾರಿ, ಒಂದು ಅವೈಜ್ಞಾನಿಕ. ಇವ್ರು ಮಾಡೋದೆಲ್ಲ ಇವ್ರಿಗೆ ನಾವು ಕೊಡಲ್ಲ, ಜಮೀನು ಕೊಡಲ್ಲ. ಈ ಪ್ರಾಜೆಕ್ಟ್ಗೆ ನಮ್ಮದು ರೈತರದ್ದು ಸಂಪೂರ್ಣ ವಿರೋಧ ಐತೆ. ಎಲ್ಲ ಗ್ರಾಮಸ್ಥರು ಸುಮಾರು ಹೆಚ್ಚು ಕಡಿಮೆ ಈ ರೈಲ್ವೆ ಪ್ರಾಜೆಕ್ಟ್ಗೆ ಒಂದು 70ರಿಂದ 80 ಎಕರೆ ಓದ್ತದೆ. ಆಮೇಲೆ ಆ ಪಕ್ಕ ಈ ಪಕ್ಕ ಉಳಿಯೋ ಜಮೀನು ನೋ ವ್ಯಾಲ್ಯೂ. ರೈತರು ಆ ಜಮೀನೊಳಗೆ ಈ ಜಮೀನೊಳಗೆ ಹೋಗೋಕ್ಕಾಗಲ್ಲ, ಅದು ಭಾರಿ ಅನಾನುಕೂಲ. ಆಮೇಲೆ ಕೆರೆ ಮೇಲೇ ಬರ್ತದೆ, ಆಮೇಲೆ ಪಾರ್ಕ್ ಜಾಗ ಓದ್ತದೆ,
ಆಮೇಲೆ ಒಳ್ಳೊಳ್ಳೆ ಮರಗಳು ಹೋಗ್ತವೆ, ಆಮೇಲೆ ನಾವು ಬೋರ್ಗಳು ಹೋಗ್ತವೆ, ನಾವು ಒಳ್ಳೆ ದ್ರಾಕ್ಷಿ ಬೆಳೆ, ದಾಳಿಂಬೆ, ಸೀಬೆ, ಪಪ್ಪಾಯಿ, ತರಕಾರಿ ಎಲ್ಲ ಬೆಳೆನೂ ಹೋಗ್ತವೆ. ಆದ್ದರಿಂದ ನಾವು ಈ ಪ್ರಾಜೆಕ್ಟ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ, ಈ ರೈಲ್ವೆ ಯೋಜನೆನ. ನೋಡ್ರಿ, ತಿಮ್ಸಂದ್ರ, ರಾಜನಕುಂಟೆ, ಬೆಟಾಲ್ಸೂರು 3 ಊರು ಹೆಚ್ಚಿಗೆ ಬೆಳೆಯುವಂಥ ತರಕಾರಿಗಳು ಅಲ್ಲಿಂದ ಬರ್ತಕ್ಕಂಥದ್ದು ಪೂರ್ವ ಕಾಲದಿಂದನೂ. ಈಗ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರಿಗೆ ಮುಂಚೆನೇ ಇದರದ್ದು ಮಾಹಿತಿ ಇತ್ತು. ಈಗ ಅವರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಶುದ್ಧೀಕರಣ ಪಡಿಸಿದಂಥ ನೀರನ್ನ ತಂದು ನಮ್ಮ ಕೆರೆಗಳಿಗೆ ಬಿಟ್ಟವ್ರೆ, ರೈತರು ಉದ್ಧಾರ ಆಗಲಿ, ಏನೋ ಬೆಳ್ಕೊಳ್ಳಿ ಅಂತ. ಇವತ್ತು ಅದೇ ಕೆರೆಗಳಿಗೆ ತಿರ್ಗಾ ಮುಟ್ಗೋಲಾಗ್ತಾರೆ ಅಂದರೆ ಎಷ್ಟು ಕೋಟಿ ರೂಪಾಯಿ ಲಾಸ್ ಆಗುತ್ತೆ ಜನಗಳಿಗೆ, ನಮ್ಮ ದುಡ್ಡು ನಮಗೆ ಅನ್ಯಾಯ ಮಾಡ್ತಾರೆ. ಅಲ್ಲಿ ಲೈನ್ ಬರೋದ್ರಿಂದ ಒಂದು ಪ್ರಾಣಿ ಸತ್ರೆ ಎಷ್ಟು ಶಿಕ್ಷೆ ಅಂತ ಈಗೆಲ್ಲ ಭಾಳ ಜನಕ್ಕೆ ಗೊತ್ತಿದೆ. ಒಂದು ಪ್ರಾಣಿ ಸಾಯಿಸಿದ್ರೆ ಎಷ್ಟು ದಿನ ಶಿಕ್ಷೆ ಅಂತ. ಈಗ ಅಲ್ಲಿರ್ತಕ್ಕಂಥ ದನ ಕರುಗಳು, ಕುರಿ, ಮೇಕೆಗಳು, ಕೋಳಿಗಳು ಎಲ್ಲೆಲ್ಲಿ ಸಾಕ್ತಾರೆ ಎಲ್ಲರಿಗೂ ಹಿಂಸೆ ಆಗುತ್ತೆ. ಜೊತೆಗೆ ಆ ಕಡೆ ಈ ಕಡೆ ದನ ಕರ ಹೋಗೋಕ್ಕಾಗಲ್ಲ, ಲೈನ್ ಬಂದುಬಿಟ್ರೆ ಸಾಯ್ತವೆ, ಜನನೂ ಸಾಯ್ತಾರೆ. ಇದೆಲ್ಲಕ್ಕೂ ತೊಂದರೆ ಕೊಡ್ತಕ್ಕಂಥ ಜನ ಇವರು. ಎಲ್ಲ ವಿಷಯ ಗೊತ್ತಿದೆ, ಎಲ್ಲ ಶ್ರೀಮಂತರ ಜಮೀನು. ಇದು ಜ್ಞಾಪಕ ಇಟ್ಕೊಬೇಕು, ಕೇಳಿಸ್ಕೊಳ್ರಿ ರೈತರೆ. ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಶ್ರೀಮಂತರು, ಅವ್ರ ಅನುಕೂಲಕ್ಕೋಸ್ಕರ ಈ ಲೈನ್ ತತ್ತಾರೆ ಹೊರತು ನಿಮ್ಮ ಅನುಕೂಲಕ್ಕೆ ನಮ್ಮ ಅನುಕೂಲಕ್ಕಲ್ಲ. ದಯವಿಟ್ಟು ಇದು ಹಾಕ್ಬಿಡಬಾರ್ದು ಅನ್ನೋದೇ ನನ್ನ ಉದ್ದೇಶ. ಇದರಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ರೈತರು ಯಾರೂ ಧೃತಿಗೆಟ್ಟಿಲ್ಲ, ಕೆಡೋದು ಇಲ್ಲ. ತೀರ್ಮಾನ ಎಲ್ಲರದ್ದು ಒಂದೇ, ಯಾವುದೇ ಕಾಲಕ್ಕೂ ನಾವು ರೈಲ್ವೆ ಇಲಾಖೆಗೆ ಆ ಜಾಗನ ಬಿಟ್ಕೊಡೋದಿಲ್ಲ ಅಂತ ನಮ್ಮೆಲ್ಲರೂ ಒಕ್ಕೂರವಾಗಿ ಹೇಳಿದ್ದಾರೆ ಅಂತ ಎಲ್ಲರೂ ರೈತರ ಪರವಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕಾರಣ ಇಷ್ಟೇ, ಅಲ್ಲಿ ಇವಾಗ 15-20 ವರ್ಷದಿಂದನೂ ಬೇರೆ ಬೇರೆ ರೈಲ್ವೆ ಇಲಾಖೆಯವರು ಬೇರೆ ಬೇರೆ ಅಂಡರ್ ಪಾಸ್ಗಳು, ಫ್ಲೈಓವರ್ಗಳು ಮಾಡಿಕೊಂಡು ರೈತರುಗಳಿಗೆ ತುಂಬಾ ತೊಂದರೆ ಕೊಟ್ಬಿಟ್ಟಿದ್ದಾರೆ. ಯಾರೂ ಓಡಾಡಕ್ಕಾಗ್ತಾ ಇಲ್ಲ. ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿರುವಂಥ ಅಂಡರ್ ಪಾಸು ಮತ್ತೆ ರೈಲ್ವೆ ಕಾಮಗಾರಿಗಳಿಗೆ ನಾವೆಲ್ಲ ಜನ ಬೇಸತ್ತಿದ್ದಾರೆ. ಆದ್ರಿಂದ ಇಲ್ಲಿ ಎಲ್ಲ ರೈತರಿದ್ದಾರೆ, ಬೆಳೆ ಬೆಳೀತಾ ಇದ್ದಾರೆ. ಒಳ್ಳೆ ಬೆಳೆ ಬೆಳೀತಾ ಇರೋಂಥ ಜಾಗನ ಯಾವುದೇ ಕಾರಣಕ್ಕೂ ರೈತರು ಅಲ್ಲಿ ಬಿಟ್ಕೊಡಲ್ಲ, ಬಿಡೋದು ಇಲ್ಲ ಅಂತ ಹೇಳ್ತಾ ಎಲ್ಲ ರೈತರ ಪರವಾಗಿ ನಾನು ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ನೀವಿನ್ನು @ವಿಶ್ವಭಾರತಿ 24 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.